ಲೂಟಿ ಮಾಡಿದವ್ರು ಮಾವ ಬರ್ಬೇಕೇನ್ರಿ? ಆರತಿ ಹಿಡ್ಕೊಂಡು ಮಾವ ಅತ್ತೆ ಬಂದು ನಿಂತ್ಕೋಬೇಕಾ? ಇಡಿನೇ ಬರಬೇಕು, CBI ಬರಬೇಕು. ಇವ್ರು ಲೂಟಿ ಹೊಡೆದೇ ಇದ್ದರೆ ಇದು ಬರೋ ಪ್ರಶ್ನೆನೇ ಬರ್ತಿರಲಿಲ್ಲ. ಲೂಟಿ ಹೊಡೆದ ಮೇಲೆ ಅವ್ರು ಬರೆದ ಇನ್ಯಾರು ಬರಬೇಕು? ಇಡಿ ಒಂದು ಸಂವಿಧಾನಿಕ ಸಂಸ್ಥೆ, CBI ಒಂದು ಸಂವಿಧಾನಿಕ ಸಂಸ್ಥೆ. ಸಿದ್ದರಾಮಯ್ಯನವರು ಅವರು ವಕೀಲರಾಗಿ ಪ್ರಾಕ್ಟೀಸ್ ಮಾಡಿದವರು, ಹೀ ಈಸ್ ಅ ಲಾಯರ್. ಅವರಿಗೆ ಹೇಗೆ ಮುಚ್ಚಾಕಬೇಕು ಅಂತಲೂ ಗೊತ್ತು. ಬರೀ ಹಗರಣ ಮಾಡೋದು ಮಾತ್ರ ಅಲ್ಲ, ಹಗರಣ ಮುಚ್ಚಾಕುವ ಸಿದ್ಧಹಸ್ತ ಕಲೆಯೂ ಅವ್ರಿಗೆ ಕರಗತವಾಗಿದೆ. ಬಂದ ತಕ್ಷಣ ಲೋಕಾಯುಕ್ತ ದುರ್ಬಲಗೊಳಿಸಿದ್ರು 2013 ACB ಅಂತಂದರು. ACBನ ತಂದಿದ್ದೇನೆ ತನ್ನ ಹಗರಣಗಳಿಗೆ ಕ್ಲೀನ್ ಚಿಟ್ ಕೊಟ್ಕೊಳ್ಳೋಕ್ಕೆ. ನ್ಯಾಯಾಂಗ ತನಿಖೆ, ಕೆಂಪಣ್ಣ ಆಯೋಗ ನ್ಯಾಯಾಂಗ ತನಿಖೆ ಟೇಬಲ್ ಮಾಡಲಿ. ಈಗ ರೇಟ್ ಕಾರ್ಡ್ ವಿರುದ್ಧವಾಗಿ ಹೋರಾಟ ಕೂಡ ಶುರು ಮಾಡಿ, ಇದನ್ನು ಸದನದ ಒಳಗಡೆನೂ ಕೂಡ ಹೋರಾಟ ಮಾಡ್ತೀರಾ ಹೇಗೆ ಅಂತೇಳಿ, ಬಿಡುಗಡೆ ಮಾಡ್ತೀರಾ ಹೇಗೆ? ಸದನದ ಒಳಗೂ ಹೋರಾಟ ಮಾಡ್ತೀವಿ, ಸದನದ ಹೊರಗೂ ಕೂಡ ಜನರಿಗೆ ಇದು ಮುಟ್ಸೋ ಕೆಲಸ ಮಾಡ್ತೇವೆ. ಲೂಟಿ ಮಾಡಿದವ್ರು ಮಾವ ಬರ್ಬೇಕೇನ್ರಿ? ಆರತಿ ಹಿಡ್ಕೊಂಡು ಮಾವ ಅತ್ತೆ ಬಂದು ನಿಂತ್ಕೋಬೇಕಾ? ಇಡಿನೇ ಬರಬೇಕು, CBI ಬರಬೇಕು. ಇವ್ರು ಲೂಟಿ ಹೊಡೆದೇ ಇದ್ದರೆ ಇದು ಬರೋ ಪ್ರಶ್ನೆನೇ ಬರ್ತಿರಲಿಲ್ಲ. ಲೂಟಿ ಹೊಡೆದ ಮೇಲೆ ಅವ್ರು ಬರೆದ ಇನ್ಯಾರು ಬರಬೇಕು? ಇಡಿ ಒಂದು ಸಂವಿಧಾನಿಕ ಸಂಸ್ಥೆ, CBI ಒಂದು ಸಂವಿಧಾನಿಕ ಸಂಸ್ಥೆ. ಸಿದ್ದರಾಮಯ್ಯನವರು ಅವರು ವಕೀಲರಾಗಿ ಪ್ರಾಕ್ಟೀಸ್ ಮಾಡಿದವರು, ಹೀ ಈಸ್ ಅ ಲಾಯರ್. ಅವರಿಗೆ ಹೇಗೆ ಮುಚ್ಚಾಕಬೇಕು ಅಂತಲೂ ಗೊತ್ತು. ಬರೀ ಹಗರಣ ಮಾಡೋದು ಮಾತ್ರ ಅಲ್ಲ, ಹಗರಣ ಮುಚ್ಚಾಕುವ ಸಿದ್ಧಹಸ್ತ ಕಲೆಯೂ ಅವ್ರಿಗೆ ಕರಗತವಾಗಿದೆ. ಬಂದ ತಕ್ಷಣ ಲೋಕಾಯುಕ್ತ ದುರ್ಬಲಗೊಳಿಸಿದ್ರು 2013 ACB ಅಂತಂದರು. ACBನ ತಂದಿದ್ದೇನೆ ತನ್ನ ಹಗರಣಗಳಿಗೆ ಕ್ಲೀನ್ ಚಿಟ್ ಕೊಟ್ಕೊಳ್ಳೋಕ್ಕೆ. ನ್ಯಾಯಾಂಗ ತನಿಖೆ, ಕೆಂಪಣ್ಣ ಆಯೋಗ ನ್ಯಾಯಾಂಗ ತನಿಖೆ ಟೇಬಲ್ ಮಾಡಲಿ. ಈಗ ರೇಟ್ ಕಾರ್ಡ್ ವಿರುದ್ಧವಾಗಿ ಹೋರಾಟ ಕೂಡ ಶುರು ಮಾಡಿ, ಇದನ್ನು ಸದನದ ಒಳಗಡೆನೂ ಕೂಡ ಹೋರಾಟ ಮಾಡ್ತೀರಾ ಹೇಗೆ ಅಂತೇಳಿ, ಬಿಡುಗಡೆ ಮಾಡ್ತೀರಾ ಹೇಗೆ? ಸದನದ ಒಳಗೂ ಹೋರಾಟ ಮಾಡ್ತೀವಿ, ಸದನದ ಹೊರಗೂ ಕೂಡ ಜನರಿಗೆ ಇದು ಮುಟ್ಸೋ ಕೆಲಸ ಮಾಡ್ತೇವೆ.